ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಇವತ್ತು ಬೆಳಗ್ಗೆ ತಿಂಡಿಗೆ ಪೊಂಗಲ್ ಮಾಡಿದ್ದೆ. ಸ್ವಲ್ಪನೇ ಮಿಕ್ಕಿತ್ತು. ಆದರೆ ಸಾಯಂಕಾಲಕ್ಕೆ ಬೇಕಲ್ಲ ಏನಾದರೂ ಒಂದು, ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಆಗ ಒಂದು ಆರೋಗ್ಯಕ್ಕೆ ಏನು ತೊಂದರೆ ಕೊಡಬಾರ್ದು, ಆ ಥರದ್ದು ಏನಾದರೂ ಮಾಡೋಣ ಅಂತ ಯೋಚನೆ ಮಾಡುವಾಗ ನನಗೆ ಒಂದು ಐಡಿಯಾ ಬಂತು. ಎಲ್ಲ ತರಕಾರಿಗಳನ್ನು ಸೇರಿಸಿ ಒಂದು ಜಟಾಪಟ್ ಕಟ್ಲೆಟ್ ಮಾಡಿಬಿಡೋಣ ಅಂತ ಒಂದು ಐಡಿಯಾ ಬಂತು. ಇವತ್ತು ಬೆಳಗ್ಗೆ ನಾವು ಬ್ರೆಡ್ ತಗೊಂಡು ಬಂದಿದ್ವಿ. ನಮ್ಮ ಮನೆಯಲ್ಲಿ ಬ್ರೆಡ್ ತರೋದು ತುಂಬ ಕಡಿಮೆ. ನನ್ನ ಮಗ ಬ್ರೆಡ್ ನೋಡ್ತಿದ್ದ ಹಾಗೇನೆ ತಗೋಬೇಡಿ ಅಂತ ಗಲಾಟೆ ಮಾಡ್ತಾನೆ. ಅವನಿಗೆ ಬ್ರೆಡ್ ಆಗೋದೇ ಇಲ್ಲ. ಆದರೆ ಇದಕ್ಕೆ ಅವನಿಗೆ ಹೇಳಿಲ್ಲ, ನಾನು ಕಟ್ಲೆಟ್ಗೆ ಬ್ರೆಡ್ ಹಾಕ್ತಾ ಇದ್ದೀನಿ ಅಂತ ಹೇಳಿಲ್ಲ. ಕಟ್ಲೆಟ್ ಮಾಡ್ತೀನಿ ಅಂತ ಅವನಿಗೀಗ ಹೇಳಿದ್ದೀನಿ. ಸಾಯಂಕಾಲ ತಿಂಡಿಗೆ ಕಟ್ಲೆಟ್ ಮಾಡಿ ಕೊಡ್ತೀನಿ ಅಂತ. ಜಟಾಪಟ್ ಕಟ್ಲೆಟ್ ಅಂದರೆ ಬೇಗ ಆಗಿಬಿಡಬೇಕು, ಆ ಥರದೊಂದು ಕಟ್ಲೆಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೂ ತೋರಿಸೋಣ ಏನೇನು ನಾನು ಉಪಯೋಗಿಸ್ತೀನಿ ಅಥವಾ ಏನೇನು ಬಳಸಿ ನಾನು ಕಟ್ಲೆಟ್ ಮಾಡ್ತಾ ಇದ್ದೀನಿ ಅಂತ ನಿಮಗೂ ತೋರಿಸೋಣ ಅಂತ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಏನೇನು ಬಳಸ್ತಾ ಇದ್ದೀನಿ ಅಂತ. ನಾನು ಅದನ್ನು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ಐರನ್ ಬಾಣಲಿ ತವಾ ಮೇಲೆ, ದೋಸೆ ತವಾ ಇದೆಯಲ್ಲ ಅದ್ರ ಮೇಲೆ ನಾನು ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಡೀಪ್ ಫ್ರೈಯು ಮಾಡ್ಕೋಬೋದು. ಬೇಕಾಗಿರೋ ಸಾಮಾನುಗಳು ಹೇಳ್ತೀನಿ ಬನ್ನಿ. ಮೊದಲಿಗೆ ನಾನು 5 ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ. 5 ಸ್ಲೈಸ್ ಇದೆ ಇಲ್ಲಿ. ನಾನು ಮಾಮೂಲಿ ಸ್ವೀಟ್ ಬ್ರೆಡ್ಡೇ ತೊಗೊಂಡಿದ್ದೀನಿ. ನೀವು ಬೇಕಾದರೆ ವೀಟ್ ಬ್ರೆಡ್ಡು ಅಥವಾ ಯಾವ ಬ್ರೆಡ್ ಬೇಕಾದ್ರೂ ಉಪಯೋಗಿಸ್ಕೋಬೋದು. ನಾನು ಇದು ಮೈದಾ ಬ್ರೆಡ್ಡೇ, ಇದು ವೈಟ್ ಬ್ರೆಡ್, ಸ್ವೀಟ್ ಬ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ, ಶುಂಠಿ ಇಷ್ಟು ತೊಗೊಂಡಿದ್ದೀನಿ ಇಲ್ಲಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಇಲ್ಲಿ ಒಂದು 3 ಚಮಚ ಕಡಲೆ ಹಿಟ್ಟು, ಒಂದು 2 ಚಮಚ ರವೆ, ಹಾಗೆ ಒಂದು 2ರಿಂದ 3 ಚಮಚ ಅಕ್ಕಿ ಹಿಟ್ಟು. ಇದಿಷ್ಟನ್ನು ಹಿಟ್ಟುಗಳು ತೊಗೊಂಡಿದ್ದೀನಿ ನಿಮಗೆ ಸ್ವಲ್ಪ ಬೈಂಡಿಂಗ್ ಏಜೆಂಟ್ ಥರ ಕೆಲಸ ಮಾಡೋಕ್ಕೆ. ಆಮೇಲೆ ತರಕಾರಿಗಳು ನಿಮ್ಗೆ ಯಾವ್ದು ಬೇಕಾದರೂ ಬಳಸ್ಬೋದು. ನಾನು ಕ್ಯಾಪ್ಸಿಕಮ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಆಲೂಗಡ್ಡೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ, ಹಾಗೆ 1 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಒಂದು ಅರ್ಧ ಬೀಟ್ರೂಟ್ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ, ಶಾಲೋ ಫ್ರೈ ಮಾಡೋಕ್ಕೆ ಎಣ್ಣೆ, ಸ್ವಲ್ಪ ಖಾರಕ್ಕೆ ಮೆಣಸಿನ ಪುಡಿ, ಆಮೇಲೆ ಇದು ಚಾಟ್ ಮಸಾಲ, ಸ್ವಲ್ಪ ಚಾಟ್ ಮಸಾಲ. ನೀವು ಇಲ್ಲ ಅಂದರೆ ಲಿಂಬೆ ರಸನೂ ಒಂಚೂರು ಹಿಂಡ್ಕೋಬೋದು. ಚಾಟ್ ಮಸಾಲ ಹಾಕಲ್ಲ ಅಂದರೆ ಲಿಂಬೆ ರಸ ಹಿಂಡ್ಕೋಬೋದು ಸ್ವಲ್ಪ. ಹಾಗೆ ಸ್ವಲ್ಪ ಇಂಗು ತಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಚಮಚ ಅಜ್ವೈನ್ ತಗೊಂಡಿದ್ದೀನಿ. ಹಾಗೆ ನೀವೊಂದು 1/4 ಚಮಚ ಜೀರಿಗೆನೂ ಹಾಕ್ಕೋಬೋದು, ಜೀರಿಗೆನೂ ಸೇರಿಸ್ಕೋಬೋದು. ಈಗ ಮೊದಲಿಗೆ ನಾವು ಈ ಬ್ರೆಡ್ಡನ್ನು ಪೌಡ್ರ್ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲಿ ನಾನು ಪೌಡ್ರ್ ಮಾಡ್ಕೋತೀನಿ. ಈ ಬ್ರೆಡ್ಡನ್ನು ನಾನು ಹೀಗೆ ಪೀಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ನೀವು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ನೀವು ಬ್ರೆಡ್ ಸ್ಲೈಸ್ ತೊಗೋಬೋದು. ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು. ಇದರ ಸೈಡೆಲ್ಲ ತೆಗೆಯೋ ಅಗತ್ಯ ಇಲ್ಲ, ಪುಡಿ ಆದರೆ ಆಯ್ತದು. ನಾನೀಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಮಿಕ್ಸಿನಲ್ಲಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಈ ಬೌಲಿಗೆ ಹಾಕ್ಕೋತೀನಿ. ಈಗ ಇದಕ್ಕೆ ಇದೇ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ 2 ತಗೊಂಡಿದ್ದೀನಿ ನಾನು. ಆಮೇಲೆ ಶುಂಠಿನ ಪೀಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಬೆಳ್ಳುಳ್ಳಿನೂ ಸೇರಿಸ್ಕೋಬೋದು, ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಸೇರಿಸ್ಕೋಬೋದು. ನಾನು ಬೆಳ್ಳುಳ್ಳಿ ಉಪಯೋಗಿಸ್ತಾ ಇಲ್ಲ, ಬರೀ ಶುಂಠಿ ಹಾಕ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ತರಿಯಾಗಿ ಪುಡಿ ಥರ ಒಂಚೂರು ಗ್ರೈಂಡ್ ಮಾಡ್ಕೋತೀನಿ, ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ನೋಡಿ ಈ ಥರ ತರಿಯಾಗಿದೆ, ಸಾಕು. ಇಷ್ಟ ಆದರೆ ಇದನ್ನು ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಈಗ ಇದಕ್ಕೆ ಬ್ರೆಡ್ಡನ್ನು ಪುಡಿ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಖಾರ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಆಮೇಲೆ ಶುಂಠಿ ಹಾಕಿದ್ದೀನಿ. ಈಗ ಕಡಲೆ ಹಿಟ್ಟು ಒಂದು 3 ಚಮಚ ಹಾಕ್ತಾಯಿದ್ದೀನಿ. 3 ಚಮಚ ಕಡಲೆ ಹಿಟ್ಟು ಹಾಕಿದ್ದೀನಿ. 2 ಚಮಚ ರವೆ ಹಾಕ್ತಾಯಿದ್ದೀನಿ. ನೋಡಿ 1 2, ಅಂದರೆ ಇದು 3 ಚಮಚ ಹಾಕ್ಬಿಡೋಣ. ಹೇಗೂ ತೊಗೊಂಡಿದ್ದೀವಲ್ಲ 3 ಚಮಚ ಹಾಕಿದ್ದೀನಿ. ಈಗ ಒಂದು 3 ಚಮಚ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಇನ್ನು ಎಲ್ಲ ನಾವು ಏನೇನು ತೊಗೊಂಡಿದ್ದೀವಿ ಎಲ್ಲ ಹಾಕ್ಬಿಡೋಣ. ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ, ಒಂದು ಅರ್ಧ ಚಮಚ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ 2 ಹಾಕಿದ್ದೀವಿ. ಈಗೆಲ್ಲ ತರಕಾರಿಗಳನ್ನು ಹಾಕ್ತಾಯಿದ್ದೀನಿ. ನೋಡಿ, ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ನೀವೆಲ್ಲ ತರಕಾರಿಗಳನ್ನು ಚಾಪರಲ್ಲೂ ಕಟ್ ಮಾಡ್ಕೋಬೋದು. ಹಾಗೆ ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ, ಬೀಟ್ರೂಟ್ ಹಾಕ್ತಾಯಿದ್ದೀನಿ,
ಆಮೇಲೆ ಈ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು. ಅದನ್ನು ನೀವು ಕ್ಯೂಚಿನೂ ಹಾಕ್ಬೋದು ಅಥವಾ ಈ ಥರ ತುರಿದು ಹಾಕ್ಬೋದು. ಹೀಗೆ ತುರಿದು ಹಾಕ್ಬಿಡ್ಬೋದು ಆಲೂಗಡ್ಡೆನ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಅಜ್ವೇನ್ ಹಾಕ್ತಾ ಇದ್ದೀನಿ. ಒಂದಿಷ್ಟು ತೊಗೊಂಡಿದ್ದೀನಿ, 1/4 ಚಮಚನೂ ಇಲ್ಲ. ಅದನ್ನು ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕಿದರೆ ನಿಮಗೆ ಸ್ಮೆಲ್ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಅದಕ್ಕೆ ಸ್ವಲ್ಪ ಎಳ್ಳು ಸೇರಿಸ್ಕೋಬೋದು. ಅವ್ರವ್ರ ಇಷ್ಟ, ಏನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ಎಕ್ಸ್ಟ್ರಾ. ಹಿಂಗೆ ಹಾಕ್ತಾ ಇದ್ದೀನಿ. ಆಮೇಲೆ ಚಾಟ್ ಮಸಾಲ ಸ್ವಲ್ಪ ಹಾಕ್ತಾ ಇದ್ದೀನಿ. ಅದೇ ಚಾಟ್ ಮಸಾಲ ಇಲ್ಲ ಅನ್ನೋರು ಲಿಂಬೆ ರಸ ಹಾಕ್ಕೋಬೋದು. ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ, ಒಂದು ಚಮಚ. ಈಗ ಇವೆಲ್ಲನ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ನೀರು ಹಾಕೋದೇ ಬೇಡ, ಯಾಕಂದರೆ ಉಪ್ಪು ಹಾಕಿದ ಮೇಲೆ ತರಕಾರಿನಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಅದಕ್ಕೆ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕಲಸೋಣ. ಸೌಟಲ್ಲೆಲ್ಲ ಮಿಕ್ಸ್ ಮಾಡೋಕ್ಕೆ ಬರಲ್ಲ, ಇದು ಕೈಯಲ್ಲೇ ಮಾಡಬೇಕು ನೀವು. ನಿಮಗೆ ಇದು ಬೀಟ್ರೂಟ್ ಹಾಕಿರೋದಕ್ಕೆ ಸ್ವಲ್ಪ ಕಲರ್ ಬಂದಿದೆ. ಬೀಟ್ರೂಟ್ ಕ್ಯಾರೆಟ್ ಹಾಕಿದ್ದಕ್ಕೆ ನಿಮಗೆ ಬೇಡ, ಈ ಥರ ಕಲರ್ ಬರೋದು ಬೇಡ ಅನಿಸಿದ್ರೆ ನೀವು ಬೀಟ್ರೂಟ್ ಬದಲಿಗೆ ಕ್ಯಾಬೇಜ್ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚಾಪರಲ್ಲಿ ಹಸಿ ಕ್ಯಾಬೇಜ್ ಹಾಕ್ಕೋಬೋದು. ಆದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಚೇಂಜ್ ಮಾಡ್ಕೋಬೋದು. ಇದನ್ನು ಒಂದು 5 ನಿಮಿಷ ನೆನೆಯಕ್ಕೆ ಬಿಡೋಣ. ರವೆ ಹಾಕಿದ್ದೀವಲ್ಲ, ಸ್ವಲ್ಪ ಒಂದು 5 ನಿಮಿಷ ನೆನೆಲಿ. 5 ನಿಮಿಷ ನೆನೆದ ಮೇಲೆ ಅದನ್ನು ಎಣ್ಣೆ ಮುಟ್ಟಿಸ್ಕೊಂಡು ನಾವು ಕೈಯಲ್ಲಿ ಕಟ್ಲೆಟ್ ಶೇಪ್ ಮಾಡ್ಕೊಳ್ಳೋಣ. ನಾನು ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ. ಈಗ ಕೈಗೆ ಸ್ವಲ್ಪ ಎಣ್ಣೆ ಮುಡಿಸ್ಕೊಂಡು, ಯಾಕಂದರೆ ಕೈಗೆ ಸ್ವಲ್ಪ ಅಂಟತ್ತೆ, ಅದಕ್ಕೋಸ್ಕರ ಎಣ್ಣೆ ಮುಡಿಸ್ಕೊಂಡು ಕಟ್ಲೆಟ್ ಶೇಪ್ ಮಾಡೋಣ. ಒಂದು ಲಿಂಬೆ ಹಣ್ಣು ಸೈಜಿನ ಉಂಡೆ ಮಾಡ್ಕೊಂಡು ತಗೊಂಡು, ಅಂಟತ್ತೆ ಅಂದರೆ ನೀವು ಇದಕ್ಕೂ 1-2 ಚಮಚ ಎಣ್ಣೆ ಹಾಕ್ಕೋಬೋದು ನೀವು ಕಲಸೋವಾಗ, ಏನೂ ತೊಂದರೆ ಇಲ್ಲ. ಈಗ ಈ ಥರ ನಿಮಗೆ ಹೇಗೆ ಶೇಪ್ ಬೇಕು, ನಿಮ್ಮ ಹತ್ರ ಕಟ್ಟರ್, ಕೆಲವು ಬಿಸ್ಕಿಟ್ ಕಟ್ಟರ್ ಎಲ್ಲ ಇರುತ್ತೆ, ಅದಿದ್ದರೆ ನೀವು ಆ ಥರನೂ ಅದರಲ್ಲೂ ಶೇಪ್ ಚೆನ್ನಾಗೇ ಕೊಡ್ಬೋದು. ಈ ಥರ ಎಣ್ಣೆ ಹಾಕ್ಕೊಂಡು ಕೈಗೆ ಈ ಥರ ನಿಮ್ಗೆ ಹೇಗೆ ಬೇಕು, ಯಾವ ಶೇಪ್ ಬೇಕು ಆ ಶೇಪನ್ನು ನೀವು ಕೊಟ್ಕೋಬೋದು. ಈ ಥರ ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ, ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ಇಷ್ಟ ಆಯಿತು. ಈಗ ನಾವು ಶಾಲೋ ಫ್ರೈ ಮಾಡೋಣ. ಗ್ಯಾಸ್ ಹಚ್ಚಿ ತವಾ ಇಡ್ತಾ ಇದ್ದೀನಿ. ತವಾ ಬಿಸಿ ಆಗಲಿ. ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಜಟ್ಪಟ್ ಕಟ್ಲೆಟನ್ನು ಫ್ರೈ ಮಾಡೋಣ, ರೋಸ್ಟ್ ಮಾಡೋಣ. ತವಾ ಬಿಸಿ ಆಯಿತು. ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ತವಕ್ಕೆ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ನಾವು ಡೀಪ್ ಫ್ರೈ ಮಾಡಲ್ಲ, ಶಾಲೋ ಫ್ರೈ ಮಾಡ್ತಿರೋದಕ್ಕೆ ಎಣ್ಣೆ ಅಂಶ ಸ್ವಲ್ಪ ಬೇಕಾಗತ್ತೆ. ಎಣ್ಣೆ ಹಾಕ್ಕೊಂಡು ಈಗ ಒಂದೊಂದೇ ಕಟ್ಲೆಟನ್ನು ಇಟ್ಕೊಂಡು ಬರೋಣ ಎಣ್ಣೆ ಮೇಲೆ. ಈ ಥರ ಇಟ್ಟು ಸ್ವಲ್ಪ ಹೊತ್ತು ಬೇಕಾದರೆ ಮುಚ್ಚಿ ಇಡೋಣ, ಚೆನ್ನಾಗಿ ಬೇಯತ್ತೆ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ತೆಗಿಯೋಕ್ಕೇನೋ ಅಷ್ಟೇ ಕಷ್ಟ ಆಗ್ತಿಲ್ಲ, ಆದರೆ ಎಣ್ಣೆ ಎಲ್ಲ ಸ್ವಲ್ಪ ಈ ಕಡೆ ಬಂದುಬಿಟ್ಟಿದೆ. ಸ್ವಲ್ಪ ಸ್ಟವ್ ಅದು ಬೆಂಡಾಗಿದೆ ಅನ್ಸುತ್ತೆ, ಹಾಕಿರೋ ಎಣ್ಣೆ ಪೂರ್ತಿ ಈ ಕಡೆ ಬಂದುಬಿಟ್ಟಿದೆ. ಸ್ಪೂನಲ್ಲೇ ನಾವು ತೆಗೆದು ಹಾಕ್ಬೋದು. ನೋಡಿ ಎಷ್ಟು ಎಣ್ಣೆ ಇದೆ ಅಂತ. ಸ್ವಲ್ಪ ಹೊತ್ತು ಈ ಕಡೆನೂ ಬೇಯಲಿ, ಕ್ರಿಸ್ಪ್ ಆಗಲಿ. ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಕೋಬೋದು ಮತ್ತೆ.
ಒಂದು ಚೆನ್ನಾಗಿ ಬೆಂದಿದೆ ನೋಡಿ. ನಿಮಗೆ ಇನ್ನೂ ಕ್ರಿಸ್ಪಿ ಬೇಕು ಅಥವಾ ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಇಡ್ಬೋದು. ಸಾಕು ನನಗೆ, ನಾನು ತೆಗಿತಾ ಇದ್ದೀನಿ. ಇಷ್ಟು ಕ್ರಿಸ್ಪಿ ಆದರೆ ಸಾಕು. ಇನ್ನೊಂದು ರೌಂಡು ಇಡ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ಳಿಲ್ಲ ನಾನು, ಆ ಎಣ್ಣೆನೇ ಎಲ್ಲ ಸೈಡಿಗೆ ಹೋಗಿ ಕೂತಿತ್ತಲ್ಲ ಅದೆಲ್ಲ ಸ್ವಲ್ಪ ಈ ಕಡೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಮೇಲಿಂದಲೇ ಎಣ್ಣೆ ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಅದು ಡೌನ್ ಇದೆ, ಹಾಗಾಗಿ ಆ ಕಡೆ ಎಲ್ಲ ಹೋಗೋ ಚಾನ್ಸ್ ಇದೆ ಎಣ್ಣೆ. ಅದಕ್ಕೆ ಈಗ ಇದನ್ನು ಇಟ್ಟ ಮೇಲೇ ಹೀಗೆ ಮೇಲಿಂದ ಎಣ್ಣೆ ಹಾಕೋದೇ ಬೆಟರ್ ಅನಿಸ್ತು. ಈಗ ಹಾಕ್ತಾಯಿದ್ದೀನಿ. ಈಗ ಮುಚ್ಚಿಟ್ಬಿಡೋಣ. ನೋಡಿ ಚೆನ್ನಾಗಾಯಿತು. ಈಗ ಒಂಚೂರು ಮೇಲಿಂದ ಎಣ್ಣೆ ಹಾಕ್ತಾ ಇದ್ದೀನಿ. ಮುಚ್ಚಿಡ್ತಾ ಇದ್ದೀನಿ. ಒಂದು ನಿಮಿಷ ಇಟ್ಟು ತೆಗೆದ್ಬಿಡೋಣ. ಇದನ್ನು ನೀವು ಡೀಪ್ ಫ್ರೈ ಮಾಡ್ಕೋಬೋದು ಆರಾಮಕ್ಕೆ, ಏನೂ ತೊಂದರೆ ಇಲ್ಲ. ಆದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ, ಎಣ್ಣೆ ಎಳ್ಕೊಳ್ಳುತ್ತೆ ಅಂತ ನಾನು ಮಾಡಿಲ್ಲ ಅಷ್ಟೇ. ಡೀಪ್ ಫ್ರೈ ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಾಗತ್ತೆ. ನಾನು ಆಫ್ ಮಾಡ್ತಾ ಇದ್ದೀನಿ, ತೆಗಿತೀನಿ ಸಾಕು. ನೋಡಿ ಆದ್ಮೇಲೆ ಜಟಾಪಟ್ ಕಟ್ಲೆಟ್ ರೆಡಿಯಾಗಿದೆ. ನಮ್ಮ ಸುಶಾಂತು ಜಟಾಪಟ್ಟಾಗಿ ತಿನ್ನಕ್ಕೆ ಬಂದು ರೆಡಿಯಾಗಿ ನಿಂತ್ಕೊಂಡಿದ್ದಾನೆ. ಏನು ಸುಶಾಂತ್? ಕಟ್ಲೆಟ್ ನೋಡಿ, ತುಂಬ ಸುಲಭವಾಗಿ ಮಾಡ್ಕೋಬೋದು ನೀವು. ಹೆಲ್ತ್ ಕಾನ್ಷಿಯಸ್ ಅಷ್ಟೆಲ್ಲ ನಾನು ಯೋಚನೆ ಮಾಡಲ್ಲ ಅನ್ನೋರು ಡೀಪ್ ಫ್ರೈ ಮಾಡ್ಕೊಂಡ್ರಂತೂ ಸೂಪರ್ ಆಗಿರುತ್ತೆ. ನಾನು ಡೀಪ್ ಫ್ರೈ ಮಾಡೋಣ ಅಂತ ಹೊರಟೆ, ಆಮೇಲೆ ತುಂಬ ಈ ವಾರ ಯಾರ್ಯಾರೋ ಮನೆಗೆಲ್ಲ ಗೆಸ್ಟ್ ಬಂದಿದ್ರು, ತುಂಬ ಡೀಪ್ ಫ್ರೈ ಆಗೋಗಿದೆ. ಅದಕ್ಕೋಸ್ಕರ ಬೇಡ, ಇದನ್ನು ಶಾಲೋ ಫ್ರೈಯೇ ಮಾಡೋಣ ಅಂತ. ತುಂಬ ಕಡಿಮೆ ಎಣ್ಣೆ, ಜಾಸ್ತಿ ಎಣ್ಣೆನೂ ಬಳಸಿಲ್ಲ. ಆರೋಗ್ಯದಾಯಕ ತರಕಾರಿಗಳು, ವಿಧ ವಿಧವಾದ ತರಕಾರಿಗಳಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ಮನೇಲಿ ಮಾಡ್ಕೊಳ್ಳಿ, ತುಂಬ ಬೇಗ ಆಗುತ್ತೆ. ಸಾಯಂಕಾಲದ ತಿಂಡಿ ಅಂದರೆ ಗಂಟೆಗೆ 5:30 ಆಯಿತು. ಗ್ರೀನ್ ಚಟ್ನಿ ಮಾಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಹಸಿಮೆಣಸಿನಕಾಯಿ, ಸ್ವಲ್ಪ ಹುಳಿಗೆ ನೀವು ಲಿಂಬೆ ರಸನೂ ಹಾಕ್ಕೋಬೋದು. ನಾನು ಒಂಚೂರು ಹುಣಸೆ ಹಣ್ಣು ಹಾಕಿದ್ದೀನಿ. ಇದನ್ನು ಹಾಕ್ಕೊಂಡು ನಾನು ಒಂದು ಚಟ್ನಿನೂ ಗ್ರೀನ್ ಕಟ್ಟಿಗೆ ಖಾರವಾಗಿ ಚಟ್ನಿ ಮಾಡಿದ್ದೀನಿ. ಅದ್ರ ಜೊತೆ ಈಗ ನಾವು ಅದನ್ನು ಸಾಯಂಕಾಲ ಸ್ನ್ಯಾಕ್ ಥರ ತಿನ್ನಕ್ಕೆ ರೆಡಿಯಾಗಿದ್ದೀವಿ. ತುಂಬ ಸುಲಭ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು, ನಮಸ್ಕಾರ. ಹೇಗಿದೆ ಸುಶಾಂತ್? ಚೆನ್ನಾಗಿದೆಯಾ? ಚೆನ್ನಾಗಿದೆ.